ಗಾಂಧಿನಗರದ ಜೊತೆಗೂ ಇದೆ ನೂತನ ಸಿಎಂ ಡಿಕೆ ನಂಟು. ಕನ್ನಡ ಸಿನಿಮಾ ರಂಗದಲ್ಲೂ ಕೆಲಸ ಮಾಡಿದ್ದಾರೆ ಸಿಎಂ. ಗಾಂಧಿನಗರದ ಜೊತೆಗೂ ಇದೆ ನೂತನ ಸಿಎಂ ಡಿಕೆ ಶಿವಕುಮಾರ್ ನಂಟು. ಕನ್ನಡ ಸಿನಿರಂಗದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಸಿಎಂ ಶಿವಕುಮಾರ್. ವಿತರಕ, ಪ್ರದರ್ಶಕ ಡಿಕೆಶಿಗೆ ಇತ್ತು ಸಿನಿಮಾ ಪ್ರೀತಿ. ಸಿನಿಮಾ ಟೆಂಟ್ ನಡೆಸಿಕೊಂಡು ಬರುತ್ತಿದ್ದಂಥ ಡಿಕೆಶಿ ಅಂದು ಇಂದಿರಾ ಗಾಂಧಿ ಹೆಸರಲ್ಲಿ ಸಿನಿಮಾ ಟೆಂಟ್. ಇಂದು ಅದೆಷ್ಟು ಥಿಯೇಟರ್ಗೆ ಓನರ್ ಗೊತ್ತಾ ಡಿಕೆ ಶಿವಕುಮಾರ್. ಹರೆಯದಲ್ಲಿ ಸಿನಿಮಾ ಹಿಂದೆ ಓಡುತ್ತಿದ್ದ ಡಿಕೆ ಶಿವಕುಮಾರ್ ತನ್ನೂರಿನಲ್ಲಿ ಸಿನಿಮಾ ಟೆಂಟ್ ಹಾಕುತ್ತಿದ್ದ ಡಿಕೆ ಶಿವಕುಮಾರ್. ಆ ಟೂರಿಂಗ್ ಟೆಂಟ್ಗೆ ಇಂದಿರಾ ಟಾಕೀಸ್ ಎಂದು ಹೆಸರಿಟ್ಟಿದ್ದ ಡಿಕೆಶಿ. ಗಾಂಧಿನಗರದ ಜೊತೆಗೂ ಇದೆ ನೂತನ ಸಿಎಂ ಡಿಕೆ ನಂಟು. ಸಿನಿಮಾ ರಂಗದ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿತರಕ, ಪ್ರದರ್ಶಕ ಡಿಕೆಶಿಗೆ ಸಿನಿಮಾ ಪ್ರೀತಿ ಇತ್ತು. ಸಿನಿಮಾ ಟೆಂಟ್ಗಳನ್ನು ನಡೆಸಿಕೊಂಡು ಡಿಕೆ ಶಿವಕುಮಾರ್ ಬರ್ತಾ ಇದ್ರು. ಸಿನಿಮಾ ಟೆಂಟ್ಗಳನ್ನು ನಡೆಸಿಕೊಂಡು ಆ ಟೆಂಟ್ಗಳಿಗೆ ಇಂದಿರಾ ಗಾಂಧಿ ಅನ್ನುವಂಥ ಹೆಸರನ್ನ ಕೂಡ ನೇಮಕ ಮಾಡಿದ್ರು. ಈಗ ಸಿನಿಮಾ ಟೆಂಟನ್ನು ಹಾಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಂಥ ಡಿಕೆ ಶಿವಕುಮಾರ್ ಅವರ ಹೆಸರಲ್ಲಿ ಎಷ್ಟೋ ಥಿಯೇಟರ್ಗಳು ಇದ್ದಾರೆ, ಎಷ್ಟು ಥಿಯೇಟರ್ಗಳು ಓನರ್ ಆಗಿದ್ದಾರೆ, ಎಷ್ಟು ಥಿಯೇಟರ್ಗಳು ಅನ್ನುವಂಥದ್ದು. ಗಾಂಧಿನಗರದ ಜೊತೆಗೆ ಅಂದರೆ ಸಿನಿಮಾ ರಂಗದ ಜೊತೆಗೆ ಯಾವ ರೀತಿಯಾಗಿ ನಂಟು ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರದ ಸಂದರ್ಭದಲ್ಲಿ ಕೂಡ ನಾವು ಗಮನಿಸಿದ್ವಿ. ಅಂದರೆ ಚಿತ್ರರಂಗದಿಂದ ನಟ ನಟಿಯರು ಕೂಡ ವಿಶನ್ನು ಮಾಡಿದರು, ಅವರು ಕೂಡ ಆಗಮಿಸಿದ್ರು. ಡಾಲಿ ಧನಂಜಯ ಆಗಿರ್ಬೋದು, ಅರ್ಜುನ್ ಚೆನ್ನೆ ಆಗಿರ್ಬೋದು, ಸಾರಾ ಗೋವಿಂದು, ಜಯಮಾಲಾ ಅವರು ಎಲ್ಲರೂ ಕೂಡ ಆಗಮಿಸಿದ್ರು, ವಿಶ್ ಮಾಡಿದ್ರು, ಶುಭಾಶಯ ಕೋರಿದ್ರು. ಬಟ್ ಸಿನಿಮಾ ಟೆಂಟ್ ಅನ್ನ ನಡೆಸ್ತಾ ಇದ್ರು ಡಿಕೆ ಶಿವಕುಮಾರ್. ನಾವು ಪದೇ ಪದೇ ಒಂದು ಮಾತನ್ನ ಕೇಳ್ತೇವೆ, ಅಂದರೆ ಕುಮಾರಸ್ವಾಮಿ ಅವರು ಡಿಕೆಶಿಗೆ ಏನಾದರೂ ಟಾಂಟನ್ನು ಕೊಡುವಂಥ ಸಂದರ್ಭದಲ್ಲಿ ಪದೇ ಪದೇ ಮೆನ್ಷನ್ ಮಾಡ್ತಿದ್ರು. 26ನೇ ವಯಸ್ಸಿನವರೆಗೂ ಡಿಕೆಗೆ ಸಿನಿಮಾ ರಂಗದ ನಂಟು. 1989ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಡಿಕೆ ಶಿವಕುಮಾರ್ ಎಂಎಲ್ಎ ಆದ ಬಳಿಕ ಸಿನಿಮಾದಿಂದ ಸ್ವಲ್ಪವೇ ದೂರ ಸರಿತಾರೆ. ಆದರೆ ಸಿನಿಮಾ ನಂಟನ್ನ ಸಂಪೂರ್ಣವಾಗಿ ಬಿಡಲಿಲ್ಲ ಡಿಕೆಶಿ. ಈಗಲೂ ಸಿನಿಮಾದ ಕಸುಬು ಬಿಟ್ಟಿಲ್ಲ ಡಿಕೆ ಶಿವಕುಮಾರ್. ರಾಜಕಾರಣದಲ್ಲಿ ಆಗಸಕ್ಕೇರಿದ್ರೂ ಸಿನಿಮಾ ನಂಟನ್ನ ತೋರಿದಿಲ್ಲ. ಅಂದು 4 ಚಿತ್ರಮಂದಿರಗಳ ಮಾಲೀಕ ಆಗಿದ್ದ ಡಿಕೆ ಶಿವಕುಮಾರ್ ಇಂದು 23 ಸಿನಿಮಾ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಹೊಂದಿರುವಂತಹ ಸಾಹುಕಾರ ಡಿಕೆ ಶಿವಕುಮಾರ್. 26ನೇ ವಯಸ್ಸಿನವರೆಗೂ ಕೂಡ ಡಿಕೆಗೆ ಸಿನಿಮಾ ರಂಗದ ನಂಟಿತ್ತು. 1989ರಲ್ಲಿ ಮೊದಲ ಬಾರಿಗೆ ಶಾಸಕರಾಗ್ತಾರೆ ಡಿಕೆಶಿ. ಶಾಸಕರಾಗಿ ದೊಡ್ಡ ಹುದ್ದೆ ಅಲಂಕರಿಸಿದ್ರು ಕೂಡ ಸಿನಿಮಾದಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗ್ತಾರೆ ಹೊರತು ಸಂಪೂರ್ಣವಾಗಿ ಕೈ ಬಿಡುವುದಿಲ್ಲ. ಸಿನಿಮಾ ಟೆಂಟ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಂಥ ಡಿಕೆ ಶಿವಕುಮಾರ್ ಹೆಸರಲ್ಲಿ 4 ಸಿನಿಮಾ ಥಿಯೇಟರ್ಗಳಿರ್ತವೆ. ಬಟ್ ಈಗ 23 ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು ಇರುವಂಥದ್ದು ಡಿಕೆ ಶಿವಕುಮಾರ್ ಅವರ ಹೆಸರಲ್ಲಿ. 23 ಸಿನಿಮಾ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳನ್ನು ಹೊಂದಿದ ಸಾಹುಕಾರ. ಡಿಕೆ ಶಿವಕುಮಾರ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಚರ್ಚೆ ಆಗ್ತಾ ಇತ್ತು. ಅಂದರೆ 1400 ಸಮಥಿಂಗ್ ಕೋಟಿ ರೂಪಾಯಿ ಇರುವಂಥದ್ದು ಅಂತ ಚರ್ಚೆ ಆಗ್ತಾ ಇತ್ತು. ಬಟ್ ಡಿಕೆ ಶಿವಕುಮಾರ್ ಅವರ ಸೈಡ್ ಬಿಸ್ನೆಸ್ಗಳು, ಸ್ಕೂಲ್ಗಳಿರುವಂಥದ್ದು, ಅದನ್ನು ಹೊರತುಪಡಿಸಿದ್ರೆ ಇದೀಗ ಸಿನಿಮಾ ಅಂತ ಬಂದಾಗ 23 ಸಿನಿಮಾ ಮಲ್ಟಿಪ್ಲೆಕ್ಸ್ ಥಿಯೇಟರನ್ನು ಹೊಂದಿದ್ದಾರೆ ಡಿಕೆ ಶಿವಕುಮಾರ್. ಸಿನಿಮಾ ಮೇಲೆ ಅವರಿಗೆ ಇದ್ದಂಥ ಪ್ರೀತಿ, ಸಿನಿಮಾ ಮೇಲೆ ಅವರಿಟ್ಟಂಥ ವಿಶ್ವಾಸ ಆಗಿರ್ಬೋದು, ಸಿನಿಮಾ ರಂಗದಲ್ಲಿ 26ನೇ ವಯಸ್ಸಿನಿಂದ ಏನು ರಾಜಕೀಯದತ್ತ ಅಲ್ಲಿ ಧಾವಿಸ್ತಾರೆ ಅಲ್ವಾ, ಸಿನಿಮಾ ಟೆಂಟ್ಗಳನ್ನು ಹಾಕ್ಕೊಂಡು ಬರ್ತಾಯಿದ್ರು. ಅದಾದ ಮೇಲೆ 4 ಚಿತ್ರಮಂದಿರಗಳನ್ನು ಓನರ್ ಆಗ್ತಾರೆ. ಇದೀಗ 23 ಮಲ್ಟಿಪ್ಲೆಕ್ಸ್ ಥಿಯೇಟರ್ ಹೊಂದಿರುವಂಥ ಡಿಕೆ ಶಿವಕುಮಾರ್.